ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದ ಪಟೇಲ್ ಶಿವರಾಮ್, ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್, ಹಿರಿಯ ಸಾಹಿತಿ ನಾ ಡಿಸೋಜಾ, ಸಂಗೀತ ನಿರ್ದೇಶಕ ಎಸ್ ಸೋಮಸುಂದರಂ, ಚಲನಚಿತ್ರ ನಟ ಆರ್ ವಿಜಯಕುಮಾರ್ ಹಾಗೂ ಜಾನಪದ ಹಾಡುಗಾರ ಸುಕ್ರಿ ಬೊಮ್ಮನಗೌಡ ಅವರುಗಳು ನಿಧನರಾದನ್ನು ಈ ಸದನಕ್ಕೆ ತಿಳಿಸಲು ವಿಚಾರಿಸುತ್ತೇನೆ. ಪಟೇಲ್ ಶಿವರಾಮ್ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿದ್ದ ಪಟೇಲ್ ಶಿವರಾಮ್ ಅವರು ದಿನಾಂಕ 16/1/2025 ನಿಧನ ಹೊಂದಿರುತ್ತಾರೆ. 1950 ಏಪ್ರಿಲ್ 10 ಹಾಸನ ಜಿಲ್ಲೆಯ ದೊಡ್ಡಗೇನಿಗೆರೆಯಲ್ಲಿ ಗ್ರಾಮದ ಜನಿಸಿದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. 2010 2016 ಅವಧಿಯಲ್ಲಿ ಹಾಸನ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾಯಿತರಾಗಿ ಸೇವೆಯನ್ನು ಸಲ್ಲಿಸಿದ್ದರು. ಶ್ರೀಯುತರು 78-83 ಅವಧಿಗೆ ದೊಡ್ಡಗೇನಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, 1984 ಹಾಸನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಹಾಸನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಹಾಸನ ಜಿಲ್ಲೆ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾಗಿ, ನವದೆಹಲಿಯ ಕಿಪ್ಕೋ ಸದಸ್ಯರಾಗಿ ಹಾಗೂ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಮತ್ತು ಡಿಸಿಸಿ ಬ್ಯಾಂಕ್ ಹಾಸನ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಸಹಕಾರಿ ಚಳವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಶ್ರೀಯುತರು ನಮ್ಮ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದರು. ಶ್ರೀಯುತರ ನಿಧನದಿಂದ ರಾಜ್ಯ ಒಬ್ಬ ಹಿರಿಯ ರಾಜಕಾರಣಿ ಹಾಗೂ ಸಹಕಾರ ಕ್ಷೇತ್ರ ಹಿರಿಯ ಧುರೀಣರೊಬ್ಬರನ್ನು ಕಳೆದುಕೊಂಡಂತಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತದ ಮಾಜಿ ಪ್ರಧಾನಿ, ರಾಷ್ಟ್ರದ ಅರ್ಥಕ್ರಾಂತಿ ಹರಿಕಾರ ಹಾಗೂ ಶಿಕ್ಷಣ ತಜ್ಞರಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದಿನಾಂಕ 16/12/2024 ನಿಧನ ಹೊಂದಿರುತ್ತಾರೆ. 1932 ಸೆಪ್ಟೆಂಬರ್ 26 ಅವಿಭಜಿತ ಭಾರತದ ಪಂಜಾಬಿನ ಗಾಲ್ನಲ್ಲಿ ಜನಿಸಿದ್ದರು. ಶ್ರೀಯುತ ಅರ್ಥಶಾಸ್ತ್ರದಲ್ಲಿ PhD ಪದವೀಧರರಾಗಿದ್ದರು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಆನರ್ಸ್ ಪದವಿ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ DPL ಗೌರವ ಪಡೆದಿದ್ದರು. ಶ್ರೀಯುತರು ಪಂಜಾಬ್ ಹಾಗೂ ದೆಹಲಿ ವಿಶ್ವವಿದ್ಯಾಲಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಶ್ರೀಯುತರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯದಲ್ಲಿ ಸಲಹೆಗಾರರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾದರು ಹಾಗೂ ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಯಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ದೇಶಕರು ಮತ್ತು ಗವರ್ನರ್ ಆಗಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಶ್ರೀಯುತರು 1991ರಿಂದ 2019 ಅಸ್ಸಾಂ ರಾಜ್ಯದಿಂದ ಹಾಗೂ 2019ರಿಂದ 24 ರಾಜಸ್ಥಾನ ರಾಜ್ಯದಿಂದ ರಾಜ್ಯಸಭೆಯ ಸದಸ್ಯರಾಗಿ ಸತತವಾಗಿ 33 ವರ್ಷಗಳ ಸಂಸದರಾಗಿ ಸೇವೆ ಸಲ್ಲಿಸುತ್ತಾರೆ. 1991ರಿಂದ 1996 ಕೇಂದ್ರ ವಿತ್ತೀಯ ಸಚಿವರಾಗಿ, 98ರಿಂದ 2004 ರಾಜ್ಯಸಭೆ ವಿರೋಧ ಪಕ್ಷ ನಾಯಕರಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀಯುತರು 2004ರಿಂದ 2014 2 ಬಾರಿ ಭಾರತ ಪ್ರಧಾನಿಯಾಗಿ ಆಡಳಿತ ನಡೆಸಿದ್ದರು. ಶ್ರೀಯುತರ ಆಡಳಿತಾವಧಿಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್, ವಿಶಿಷ್ಟ ಗುರುತಿನ ಪ್ರಾಧಿಕಾರ, ಗ್ರಾಮೀಣೋದ್ಯೋಗ ಖಾತ್ರಿ ಯೋಜನೆ ಮತ್ತು ಮಾಹಿತಿ ಹಕ್ಕು ಕಾಯ್ದೆ ಹಾಗೂ ಶಿಕ್ಷಣ ಹಕ್ಕು ಸೇರಿದಂತೆ ಹಲವಾರು ಪ್ರಮುಖ ಶಾಸನಗಳು ಮತ್ತು ಯೋಜನೆಗಳನ್ನು ಜಾರಿಗೆ ತಂದಿದ್ದರು. ಶ್ರೀಯುತ 1991ರಲ್ಲಿ ಹಣಕಾಸು ಸಚಿವರಾಗಿ ನೇಮಕಗೊಂಡಾಗ ದೇಶವು ಆರ್ಥಿಕ ಕುಸಿದ ಅಂಚಿನಲ್ಲಿದ್ದು ರೂಪಾಯಿ ಮೌಲ್ಯವನ್ನು ವೃದ್ಧಿಸಿ ತೆರಿಗೆಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಸರ್ಕಾರಿ ಚಾಲಿತ ಕೈಗಾರಿಕೆಗಳನ್ನು ಖಾಸಗೀಕರಣಗೊಳಿಸಿ ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸಿ ಆರ್ಥಿಕ ಉತ್ಕರ್ಷಕ್ಕೆ ಮಹತ್ವದ ಸುಧಾರಣೆ ತಂದು 2009ರಲ್ಲಿ ಭಾರತವು ಬ್ರಿಕ್ಸ್ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿ ಭಾರತ ಆರ್ಥಿಕತೆಯು ಸದೃಢ ಮಟ್ಟಕ್ಕೆ ಬೆಳೆಯಲು ಮಹತ್ವದ ಪಾತ್ರ ವಹಿಸಿದ್ದರು. ಶ್ರೀಯುತರು ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಜಾರಿಗೊಳಿಸುವುದರ ಜೊತೆಗೆ AIMS, IIT, IIM ಹಾಗೂ ಇನ್ನಿತರ ವಿದ್ಯಾಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗಗಳ 27% ಸೀಟುಗಳನ್ನು ಕಾಯ್ದಿರಿಸುವ ಕಾನೂನನ್ನು ಜಾರಿಗೊಳಿಸಿ ಕೀರ್ತಿಗೆ ಭಾಜನರಾಗುತ್ತಾರೆ. ಶ್ರೀಯುತರು 1991ರಿಂದ ಹಲವಾರು ಅಂತಾರಾಷ್ಟ್ರೀಯ ಸಮಾವೇಶ ಮತ್ತು ಸಂಘಟನೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿ 1993ರಲ್ಲಿ ಸೈಪ್ರಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಸರ್ಕಾರದ ಮುಖ್ಯಸ್ಥರ ಸಭೆ ಹಾಗೂ ವಿಯೆಟ್ನಾಂನಲ್ಲಿ ನಡೆದ ವಿಶ್ವ ಮಾನವ ಹಕ್ಕುಗಳ ಸಮಾವೇಶದಲ್ಲಿ ಪಾಲ್ಗೊಂಡು ಭಾರತೀಯ ನಿಯೋಗದ ನೇತೃತ್ವ ವಹಿಸಿದ್ದರು. ಶ್ರೀಯುತರು ಸಾಮಾಜಿಕ ಕ್ಷೇತ್ರದ ತಮ್ಮ ಅದ್ವಿತೀಯ ಸಾಧನೆಗಾಗಿ ಪದ್ಮವಿಭೂಷಣ, ವಿಜ್ಞಾನ ಕಾಂಗ್ರೆಸ್ ಜವಾಹರಲಾಲ್ ನೆಹರು ಜನ್ಮ ಶತಮಾನೋತ್ಸವ ಪ್ರಶಸ್ತಿ, ಹಣಕಾಸು ಸಚಿವರಿಗೆ ನೀಡುವ ಏಷ್ಯಾವಿತ್ತ ಪ್ರಶಸ್ತಿ ಹಾಗೂ ಯುರೋ ಹಣ ಪ್ರಶಸ್ತಿ ಸೇರಿದಂತೆ 10 ಹಲವಾರು ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಶ್ರೀಯುತರ ನಿಧನದಿಂದಾಗಿ ದೇಶವೊಬ್ಬ ಹಿರಿಯ ರಾಜಕಾರಣಿ ಹಾಗೂ ದೇಶದ ಸರ್ವಾಂಗೀಣ ಏಳಿಗೆಗಾಗಿ ಆರ್ಥಿಕ ನೀತಿಯನ್ನು ರೂಪಿಸಿದ್ದ ಶ್ರೇಷ್ಠ ಆರ್ಥಿಕ ಸುಧಾರಣೆ ಅಧಿಕಾರವನ್ನು ಕಳೆದುಕೊಂಡಂತಾಗಿದೆ. ನಾ ಡಿಸೋಜಾ ಖ್ಯಾತ ಹಿರಿಯ ಸಾಹಿತಿ ನಾಬರ್ಟ್ ಡಿಸೋಜಾ ಅವರು 5/1/2025 ನಿಧನ ಹೊಂದಿರುತ್ತಾರೆ. 1937 ಜೂನ್ 6 ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಜನಿಸಿದ್ದ ಶ್ರೀಯುತರು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಶಿಕ್ಷಣ ಪಡೆದು
ಲೋಕೋಪಯೋಗಿ ಇಲಾಖೆಯಲ್ಲಿ ವೃತ್ತಿ ಜೀವನ ಆರಂಭಿಸಿ ಶರಾವತಿ ಯೋಜನೆ, ಕಾರ್ಗಲ್ ಮಾಸ್ತಿಕಟ್ಟೆ, ತೀರ್ಥಹಳ್ಳಿ ಸಾಗರದಲ್ಲಿ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರು. ಶ್ರೀಯುತರು 75 ಕಾದಂಬರಿಗಳು ಹಾಗೂ 6 ಚಾರಿತ್ರಿಕ ಕಾದಂಬರಿ, ಮಕ್ಕಳಿಗಾಗಿ 25 ಕಾದಂಬರಿ, 9 ಕಥಾ ಸಂಕಲನ, ಸಮಗ್ರ ಕಥೆಗಳ 2 ಸಂಪುಟಗಳ ಸುಮಾರು 500ಕ್ಕೂ ಹೆಚ್ಚು ಕಥೆಗಳು, 16 ನಾಟಕಗಳು, ರೇಡಿಯೋ ನಾಟಕಗಳು, ಅನೇಕ ಪತ್ರಿಕಾ ಲೇಖನಗಳು, ಹೀಗೆ ವಿಶಾಲ ವ್ಯಾಪ್ತಿಯ ಬರಹಗಳನ್ನು ನಾಡಿಗೆ ನೀಡುವ ಮೂಲಕ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರು ಮುಳುಗಡೆ ಊರಿಗೆ ಬಂದವರು ಎಂಬ ಮಕ್ಕಳ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ, ದ್ವೀಪ ಮತ್ತು ಕಾಡಿನ ಬೆಂಕಿ ಕಾದಂಬರಿಗಳು ಚಲನಚಿತ್ರಗಳಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುತ್ತವೆ. ಶ್ರೀಯುತರು ಮಡಿಕೇರಿಯಲ್ಲಿ ಕಳೆದ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಶ್ರೀಯುತರು ಸಣ್ಣ ಕಥೆಗಳು ಕೊಂಕಣಿ, ಮಲಯಾಳಂ, ತೆಲುಗು, ಹಿಂದಿ, ಇಂಗ್ಲಿಷ್ ಭಾಷೆಗಳಿಗೆ ಅನುವಾದಗೊಂಡಿರುತ್ತವೆ. ಶ್ರೀಯುತರು ಮುಳುಗಡೆ, ಕೊಳಗ, ಒಳಿತನ್ನು ಮಾಡಲು ಬಂದವರು, ಬಣ್ಣ, ಪಾದರಿಯಾಗುವ ಹುಡುಗ, ಇಬ್ಬರು ಮಾಜಿಗಳು ಮುಂತಾದ ಕಾದಂಬರಿಗಳು ವಿವಿಧ ವಿಶ್ವವಿದ್ಯಾಲಯ ಪಠ್ಯಗಳಾಗಿವೆ. ಶ್ರೀಯುತರು ಸಾಹಿತ್ಯ ಲೋಕಕ್ಕೆ ನೀಡಿರುವ ಕೊಡುಗೆ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ಸಿರಿನುಡಿ ಪ್ರಶಸ್ತಿ, ಹೀಗೆ 10 ಹಲವಾರು ಪ್ರಶಸ್ತಿ ಪುರಸ್ಕಾರವಾಗಿ ಭಾಜನರಾಗುತ್ತಾರೆ. ಶ್ರೀಯುತರ ನಿಧನದಿಂದ ರಾಜ್ಯವು ಕನ್ನಡ ಸಾರಸ್ವತ ಲೋಕದ ಹಿರಿಯ ಸಾಹಿತ್ಯವನ್ನು ಕಳೆದುಕೊಂಡಂತಾಗಿದೆ. ಎಸ್ ಸೋಮಸುಂದರಂ ಖ್ಯಾತ ಸುಗಮ ಸಂಗೀತ ಗಾಯಕ, ಪ್ರದರ್ಶಕ ಮತ್ತು ಸಂಯೋಜಕರಾದ ಎಸ್ ಸೋಮಸುಂದರಂ ಅವರು ದಿನಾಂಕ 12/1/2020 ಹೊಂದಿರುತ್ತಾರೆ. ಶ್ರೀಯುತ ವಿದ್ಯಾರ್ಥಿಗಳಿದ್ದಾಗಲೇ ಭಾವಗೀತೆಗಳನ್ನು ಹಾಡಲು ಪ್ರಾರಂಭಿಸಿ ಕ್ರಮೇಣ ಆಕಾಶವಾಣಿಯಲ್ಲಿ ಸುಗಮ ಸಂಗೀತ ಮತ್ತು ಭಾವಗೀತೆಗಳನ್ನು ಹಾಡಿ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ 1,000ಕ್ಕೂ ಹೆಚ್ಚು ಕಾರ್ಯಕ್ರಮ ನೀಡಿದ್ದ ಇವರು 15,000ಕ್ಕೂ ಹೆಚ್ಚು ಹಾಡುಗಳನ್ನು 10 ಹಲವು ಭಾಷೆಗಳಲ್ಲಿ ಹಾಡಿದ ಕೀರ್ತಿಗೆ ಭಾಜನರಾಗಿರುತ್ತಾರೆ. 1957ರಲ್ಲಿ ಬೆಂಗಳೂರಿನಲ್ಲಿ ಗಾನಸುಧಾ ಸುಗಮ ಸಂಗೀತ ಅಕಾಡೆಮಿ ಅನ್ನು ಪ್ರಾರಂಭಿಸುವ ಮೂಲಕ ಸುಗಮ ಸಂಗೀತ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದರು. ಶ್ರೀಯುತ ಅತ್ಯುತ್ತಮ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ, 5 ಬಾರಿ ಕೇರಳ ಹಾಗೂ 4 ಬಾರಿ ತಮಿಳುನಾಡು ರಾಜ್ಯ ಪ್ರಶಸ್ತಿ, ಸಂತ ಶಿಶುನಾಳ್ ಶರೀಫ್ ಕರ್ನಾಟಕ ಕಲಾಶ್ರೀ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲದೆ ಇತರ 10 ಹಲವು ಪುರಸ್ಕಾರವಾಗಿ ಭಾಜನರಾಗಿದ್ದಾರೆ. ಶ್ರೀಯುತ ನಿಧನದಿಂದಾಗಿ ರಾಜ್ಯ ಒಬ್ಬ ಖ್ಯಾತ ಸುಗಮ ಸಂಗೀತ ಗಾಯಕ, ಪತ್ರಕರ್ತ ಮತ್ತು ಸಂಯೋಜಕರನ್ನು ಕಳೆದುಕೊಂಡಂತಾಗಿದೆ. ಆರ್ ವಿಜಯಕುಮಾರ್ ಸರಿಗಮ ವಿಜಯ ಎಂದು ಹೆಸರುವಾಸಿಯಾಗಿದ್ದ ರಂಗಭೂಮಿ ಹಾಗೂ ಸಿನಿಮಾ ರಂಗದ ನಟ, ಬರಹಗಾರ ಮತ್ತು ನಿರ್ದೇಶಕರಾದ ಆರ್ ವಿಜಯಕುಮಾರ್ ಅವರು 15/1/25 ನಿಧನ ಹೊಂದಿರುತ್ತಾರೆ. 1949ರಲ್ಲಿ ಬೆಂಗಳೂರಿನ ವಿಮಾನಪುರದಲ್ಲಿ ಜನಿಸಿದ ಶ್ರೀಯುತರು ಸರ್ಕಾರಿ ಸ್ವಾಮ್ಯದ NGF ಸಂಸ್ಥೆ ಉದ್ಯೋಗಿಯಾಗಿದ್ದರು. ರಂಗಭೂಮಿ ಕಲಾವಿದರಾಗಿ ಶ್ರೀಯುತರು ಸಿನಿಮಾಗೆ ಪಾದಾರ್ಪಣೆ ಮಾಡಿ ಸಹಾಯಕ ನಿರ್ದೇಶಕರಾಗಿ 80ಕ್ಕೂ ಹೆಚ್ಚು ಅಧಿಕ ಚಿತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ. 1980ರಲ್ಲಿ ಗೀತಪ್ರಿಯ ನಿರ್ದೇಶನದ ಬೆಳವಲದ ಮಡಿಲಲ್ಲಿ ಚಿತ್ರದಲ್ಲಿ ಸಣ್ಣ ಪಾತ್ರ ವಹಿಸುವ ಮೂಲಕ ಸಿನಿಮಾ ರಂಗದ ನಟರಾಗಿ ಗುರುತಿಸಿಕೊಂಡಿದ್ದ ಶ್ರೀಯುತರು 300ಕ್ಕೂ ಹೆಚ್ಚು ಅವಧಿ ಸಿನಿಮಾಗಳಲ್ಲಿ ಪೋಷಕ ಮತ್ತು ಹಾಸ್ಯ ಪಾತ್ರ ನಡೆಸಿದ್ದಾರೆ. ಶ್ರೀಯುತರ ಸಂಸಾರದಲ್ಲಿ ಸರಿಗಮ ಹಾಸ್ಯ ನಾಟಕವು 1,000ಕ್ಕೂ ಹೆಚ್ಚು ಪ್ರದರ್ಶನಗಳೊಂದಿಗೆ ಅವರಿಗೆ ಸರಿಗಮ ವಿಜಯ ಎಂಬ ಹೆಸರನ್ನು ತಂದುಕೊಟ್ಟಿದೆ. ಶ್ರೀಯುತರು 2,400 ಕಂತುಗಳ ದೂರದರ್ಶನ ಧಾರಾವಾಹಿಯನ್ನು ನಿರ್ದೇಶಿಸಿದ್ದರು. ಜಿ ಕನ್ನಡದಲ್ಲಿ ಪ್ರಸಾರವಾದ ರಿಯಾಲಿಟಿ ಶೋ ಕಾಮಿಡಿ ಕಿಲಾಡಿಗಳು, ಚಾಂಪಿಯನ್ಶಿಪ್ ತೀರ್ಪುಗಾರರಾಗಿ ಭಾಗವಹಿಸಿದ್ದರು. ಶ್ರೀಯುತರು 38 ವರ್ಷಗಳ ಕಾಲ ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ತೆಲುಗು ವಿಜ್ಞಾನ ಸಮಿತಿಯ ಕೃಷ್ಣದೇವರಾಯ ಪುರಸ್ಕಾರ ಗೌರವಿಸಿದೆ. ಶ್ರೀಯುತ ನಿಧನದಿಂದಾಗಿ ರಾಜ್ಯವು ಖ್ಯಾತ ನಟ, ನಿರ್ದೇಶಕ, ಸಂಭಾಷಕರೊಬ್ಬರನ್ನು ಕಳೆದುಕೊಂಡಂತಾಗಿದೆ. ಸುಕ್ರಿ ಬೊಮ್ಮನಗೌಡ ಪದ್ಮಶ್ರೀ ಪುರಸ್ಕೃತ ಕಾಡಿನ ಹಕ್ಕಿ, ಜಾನಪದ ಕೋಗಿಲೆ ಎಂದು ಪ್ರಸಿದ್ಧರಾಗಿದ್ದ ಸುಕ್ರಿ ಬೊಮ್ಮನಗೌಡ ಅವರು ದಿನಾಂಕ 13/2/20 ನಿಧನ ಹೊಂದಿರುತ್ತಾರೆ. 1937 ಜನಿಸಿದ ಶ್ರೀಯುತರು ಕರ್ನಾಟಕದ ಅಂಕೋಲಾದ ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದು, ಬುಡಕಟ್ಟಿನ ಸಾಂಪ್ರದಾಯಿಕ ಹಾಡಿನ ಜೊತೆಗೆ ತಾರ್ಲೆ ಕುಣಿತ, ತಂಡವನ್ನು ಕಟ್ಟಿ ತಮ್ಮ ಜನಾಂಗದವರಿಗೆ ಕಲಿಸಿ ಸಂಗೀತವನ್ನು ಪ್ರದರ್ಶಿಸಿದ್ದಲ್ಲದೆ ಬುಡಕಟ್ಟು ಜನಾಂಗದ ಸಂಸ್ಕೃತಿಯನ್ನು ಹಾಗೂ ಸಂಗೀತಗಳ ಭಂಡಾರವನ್ನು ಸಂರಕ್ಷಿಸಲು ಬಹಳಷ್ಟು ಶ್ರಮಿಸಿದ್ದರು. ಶ್ರೀಯುತರು ಪ್ರತಿಭೆ ಹಾಡಿದಷ್ಟೇ ಸೀಮಿತವಾಗಿರದೆ ಪರಂಪರಾಗತ ನಾಟಿ ವೈದ್ಯ ಪದ್ಧತಿಯನ್ನು ಅಪಾರ ಜ್ಞಾನ ಹೊಂದಿದ್ದರು. ದಶಕಗಳ ಕಾಲ ಸಾಕ್ಷರತಾ ಆಂದೋಲನ, ಸಾರಾಯಿ ನಿಷೇಧ, ರೈತ ಹೋರಾಟದಂಥ ಸಾಮಾಜಿಕ ಸಮಸ್ಯೆಗಳ ಕುರಿತು ತಮ್ಮ ತಂಡದ ಮೂಲಕ ಜನಜಾಗೃತಿ ಮೂಡಿಸಿದ್ದರು. ಕರ್ನಾಟಕದ ಬಡಿಗೇರಿಯ ಸರ್ಕಾರಿ ಸಂಸ್ಥೆಯಾದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದ ಶ್ರೀಯುತರು ಸುಮಾರು 5,000 ಹಾಲಕ್ಕಿ ಪದಗಳನ್ನು ಕಂಠಪಾಠ ಮಾಡಿದ್ದ ಸುಕ್ರಾಜಿಯವರನ್ನು ಹಾಲಕ್ಕಿಯ ನೈಟಿಂಗೇಲ್ ಎಂದು ಕರೆಯಲಾಗಿದೆ.
ತಮ್ಮ ಪಾರಂಪರಿಕ ಜ್ಞಾನದ ಮೂಲಕ ಜಾನಪದ ಅಧ್ಯಯನ ನಡೆಸುವವರಿಗೆ ವಿಶ್ವಕೋಶವಾಗಿದ್ದರು. ಪರಂಪರೆಯಿಂದ ಹರಿದು ಬಂದ ರಾಮಾಯಣ ಮಹಾಭಾರತ ಕಥೆಗಳನ್ನು ಹಾಡಬಲ್ಲವರಾಗಿದ್ದ ಶ್ರೀಯುತರು ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ತುಗಿ ಕುಣಿತ ಮತ್ತು ಗುಮ್ಮಟ ಕಲೆಗಳ ತರಬೇತಿ ನೀಡಿದ್ದರು. ಶ್ರೀಯುತರು ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ನೀಡಿದ್ದ ಅಪಾರ ಕೊಡುಗೆಗಳಿಂದಾಗಿ ಜಾನಪದ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಸಾಂಪ್ರದಾಯಿಕ ಬುಡಕಟ್ಟು ಸಂಗೀತವನ್ನು ಸಂರಕ್ಷಣಾ ಕಾರ್ಯಕ್ಕಾಗಿ ಭಾರತ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಇತರೆ ಹಲವಾರು ಪ್ರಶಸ್ತಿಗಾಗಿ ಭಾಜನರಾಗಿದ್ದಾರೆ. ಶ್ರೀಯುತರ ನಿಧನದಿಂದ ರಾಜ್ಯ ಒಬ್ಬ ಶ್ರೇಷ್ಠ ಬುಡಕಟ್ಟು ಹಾಲಕ್ಕಿ ಜನಾಂಗ ಗಾಯಕವನ್ನು ಕಳೆದುಕೊಂಡಂತಾಗಿದೆ. ಸಭಾನಾಯಕ ಸನ್ಮಾನ್ಯ ಸಭಾಪತಿಗಳೇ, ತಾವು ಪ್ರಸ್ತಾಪಿಸಿದಂತೆ